ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋ ಅಂತೂ ಸಖತ್ತಾಗಿದೆ. ಆಲ್ಮೋಸ್ಟ್ ಜಡೆಗಳ ಜಗಳ ಇಲ್ಲಿ ಸ್ಟಾರ್ಟ್ ಆಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಒಂದು ಝಲಕ್ ಹೇಗಿದೆ ಅಂತ ನೋಡೋಣ. ಎಸ್ ವೀಕ್ಷಕರೇ, ಪ್ರೋಮೋ ನೋಡಿದ್ರಲ್ಲ ಬಹಳ ಅದ್ಭುತವಾಗಿದೆ. ಜಡೆಗಳ ಜಗಳ ತುಂಬಾ ಜೋರಾಗಿ ನಡೀತದೆ. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವ್ರದ್ದು ಪ್ರೋಮೋ ಇಸ್ ದಿವಸ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬಂದಿದೆ ಅಂತ ಹೇಳ್ಬೋದು. ಬಟ್ ಈ ಪ್ರೋಮೋದಲ್ಲಿ ಸಖತ್ತಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಕಾಣಿಸ್ತಿದ್ದಾರೆ. ಇಷ್ಟು ದಿವಸ ಸ್ವಲ್ಪ ಮಾತಾಡ್ಬೇಕಾದ್ರೆ ಮಾತುಗಾರಿಕೆ ಅಂತಾರಲ್ಲ, ಅಶ್ವಿನಿ ಗೌಡ ಅವ್ರ ಜೊತೆ ಅಷ್ಟೊಂದು ಜಗಳ ಆಗಿರ್ಲಿಲ್ಲ. ಆದ್ರೂ ಕೂಡ ಅವರು ಯಾವುದೇ ಒಂದು ಮಾತು ಕೊಟ್ಟಿರ್ಲಿಲ್ಲ. ಸದ್ಯ ಈಗ ಮಾತು ಕೊಡ್ತಿದ್ದಾರೆ. ಯಾಕಂದ್ರೆ ಅಶ್ವಿನಿ ಗೌಡ ಅವ್ರು ಮಾಡಿರೋದು ಕೂಡ ಇಲ್ಲಿ ಆ ರೀತಿಯಾಗಿ ಕಾಣಿಸ್ತದೆ. ಯಾಕಂತಂದ್ರೆ ಇವಾಗ ಬಕೆಟ್ ಹಿಡಿತೀಯ ಅದು ಇದು ಅಂತ ಅಂದ್ರೆ ಯಾರಿಗಾದ್ರೂ ಕೋಪ ಬರೋಲ್ಲ. ಇಲ್ಲಿ ನಾರ್ಮಲ್ ಆಗಿ ಕೋಪ ಬಂದೇ ಬರುತ್ತೆ. ಅದರಲ್ಲೂ ಕೂಡ ಬಕೆಟ್ ರಾಣಿ ಅಂತಂದ್ಬಿಟ್ಟು ಇಲ್ಲಿ ಹೆಚ್ಚಿನ ಪಂಚಾಯತಿಲಿ ಕೊಟ್ಟಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಸ್ವಲ್ಪ ಅತಿ ಆಯ್ತಾ ಇದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಮೇನ್ ಆಗಿ ಇವರು ಕೋಪ ಮಾಡ್ಕೊಳಕ್ಕೆ ಏನಪ್ಪಾ ಕಾರಣ ಅಂತಂದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಬಿದ್ರು. ಇದು ಕ್ಯಾಪ್ಟನ್ಸಿ ಟಾಸ್ಕ್ ಆದ್ಮೇಲೆ ಯಾರ ಹತ್ರ ಅವರು ಜಗಳ ಆಡಿಲ್ಲ. ಬಟ್ ಇವಾಗ ಸಿಚುವೇಶನ್ ಅವರೇ ಕ್ರಿಯೇಟ್ ಮಾಡ್ಕೊಂಡು ಜಗಳ ಆಡ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿಗೆ ಫಸ್ಟ್ ಬೈತಿದ್ದಾರೆ. ಅಂದ್ರೆ ಕೆಲಸಗಳು ಡಿವೈಡ್ ಆಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಯಾರು ಕೆಲಸ ಮಾಡಕ್ಕಿಲ್ವಲ್ಲಪ್ಪ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ನೀವೇನಾದ್ರೂ ಗಿಲ್ಲಿಗೆ ಹೇಳಿದ್ರಾ ಅಂತ ಕೇಳಿದ್ರಪ್ಪ ಕಾವ್ಯ ಅವ್ರ. ಅಷ್ಟೇ ಇಷ್ಟು ಕೇಳಿದ ತಕ್ಷಣ ಫುಲ್ಲು ರೇಸ್ ಆಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಡಿವೈಡ್ ಆಗ್ಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಕರ್ದಿ ಎಲ್ಲರಿಗೂ ಹೇಳಿದ್ರೆ ಮುಗ್ದೋಗಿರೋದು. ಆ ಒಂದು ಸಿಚುವೇಶನ್ ಕೂಡ ಅಲ್ಲಿ ಇದೆ. ಯಾರಾದ್ರೂ ಮಾತು ಕೇಳ್ತಾರೆ ಅಂತಂದ್ರೆ ಗೊತ್ತು ಯಾರ್ಯಾರು ಮಾತು ಕೇಳ್ತಾರೆ, ಯಾರ್ಯಾರು ಒಟ್ಟಿಗೆ ಇದ್ದಾರೆ ಅಂತಂದ್ಬಿಟ್ಟು ಚರ್ಚೆ ಮಾಡ್ಬೇಕಾದ್ರೆ ಒಟ್ಟಿಗೆ ಸೇರ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ ಬೇಡದಿರೋ ವಿಚಾರಗಳನ್ನ. ಅವಳು ಆ ತರ ಇವಳು ಎಸ್ ಅಂತಂದ್ಬಿಟ್ಟು ಮಾತಾಡ್ಬೇಕಾದ್ರೆ ಇವರೆಲ್ಲ ಕುತ್ಕೊಂಡು ಒಂದು 2-3 ಜನ ಕುತ್ಕೊಂಡು ಮಾತಾಡ್ತಾರೆ. ಇವಾಗ ಏನೋ ಜಗಳ ಆಡ್ಬೇಕಾದ್ರೆ ಬೇಕಂತಂದ್ಬಿಟ್ಟು ಪಾಯಿಂಟ್ ಔಟ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಬಿಟ್ಟು ಈ ರೀತಿಯಾಗಿ ಅಶ್ವಿನಿ ಗೌಡ ಅವರು ಮಾಡ್ತಿದ್ದಾರೆ. ಆಲ್ಮೋಸ್ಟ್ ನಂಗೆ ಯಾರೋ ಕಮೆಂಟ್ ಅಲ್ಲಿ ಹಾಕಿದ್ರಪ್ಪ, ಏನ್ ಇವ್ರ ಬಗ್ಗೆ ನೀವು ಬರೀ ನೆಗೆಟಿವ್ ಆಗಿ ಮಾತಾಡ್ತೀರಾ, ಪಾಸಿಟಿವ್ ಆಗಿ ಮಾತಾಡೋದಿಲ್ಲ ಅಂತ ಅಂದ್ಬಿಟ್ಟು. ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಇಲ್ಲಿ ಅವ್ರ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡೋದು. ನೆಗೆಟಿವ್ ಆಗಿ ಅವ್ರು ಮಾಡ್ತಿದ್ದಾರೆ ಅಂತಂದ್ರೆ ನೆಗೆಟಿವ್ ಆಗಿ ಮಾತಾಡ್ಬೇಕಾಗತ್ತೆ. ನಾವೇನ್ ಬೇಕಂತ ಟಾರ್ಗೆಟ್ ಮಾಡ್ತಿದೀವ ಅವ್ರನ್ನ? ಆ ರೀತಿಯದ್ದು ಖಂಡಿತವಾಗ್ಲೂ ಇಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ಇಲ್ಲಿ ನಮ್ಮ ಒಂದು ಅನಿಸಿಕೆ ಅವ್ರ ಬಗ್ಗೆ ಏನ್ ಬಂದಿರುತ್ತೆ ಅದನ್ನ ನಾವು ಹೇಳ್ತಾ ಇರ್ತೀವಿ. ಯಾರಿಗೂ ಇಲ್ಲಿ ಸಪೋರ್ಟ್ ಮಾಡ್ತಿಲ್ಲ, ಮತ್ತೆ ಯಾರನ್ನೂ ಇಲ್ಲಿ ಬೇಕಂತಂದ್ಬಿಟ್ಟು ನಾವು ಬೈಯೋ ಕೆಲಸ ಮಾಡ್ತಲ್ಲ. ಆಲ್ಮೋಸ್ಟ್ ನೀವು ಕೂಡ ಇಲ್ಲಿ ನೋಡ್ಬೋದು ಅಶ್ವಿನಿ ಗೌಡ ಅವ್ರ ಬಗ್ಗೆ ಯಾವ್ಯಾವ ರೀತಿ ಇಲ್ಲಿ ಹೇಳ್ತಿದ್ದಾರೆ ಅಂತಂದ್ಬಿಟ್ಟು. ನಾವು ಇಲ್ಲಿ ಜನಗಳ ಒಪಿನಿಯನ್ ಕೂಡ ಇಲ್ಲಿ ಹಾಕಿದೀವಿ. ಇಲ್ಲಿ ನಾವು ಒಬ್ಬರೇ ಅಂತಲ್ಲ, ಅವ್ರು ಏನೇನು ತಪ್ಪು ಮಾಡ್ತಿದ್ದಾರೆ, ಯಾರ್ಯಾರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ನೀವು ಕೂಡ ನೋಡ್ಬೇಕಾಗತ್ತೆ ಕಮೆಂಟ್ ಹಾಕೋಕ್ಕೂ ಮುಂಚೆನೆ. ಯಾಕಂತಂದ್ರೆ ನಮಗೂ ಕೂಡ ಇಷ್ಟ ಇರಲ್ಲ. ಏನವರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರೆ ಪ್ರತಿಯೊಂದು ವಿಡಿಯೋನು ಚೆಕ್ ಮಾಡ್ಬೋದು. ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ರೆ 100% ಅವ್ರ ಬಗ್ಗೆ ಒಳ್ಳೆದಾಗಿ ಇಲ್ಲಿ ಹೇಳಿದೀವಿ. ಮೊದಲನೇ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಇಲ್ಲಿ ರಕ್ಷಿತಾ ಪರ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರು. ಆ ಒಂದು ವಿಡಿಯೋದಲ್ಲಿ ನಾನು ಕೂಡ ಹೇಳಿದ್ದೆ ತುಂಬಾ ಮೆಚುರಿಟಿ ಇದೆ ಅವ್ರಿಗೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ, ಅವ್ರು ಏಜ್ ತಕ್ಕಂಗೆ ಅವ್ರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ದೆ. ಅವಾಗ ಅವರು ಆ ರೀತಿಯಾಗಿ ಮಾತಾಡಿದ್ರು ರಕ್ಷಿತಾ ಪರ, ಅದಕ್ಕೆ ಇಲ್ಲಿ ಹೇಳಿದ್ದೆ. ಆನಂತರ ಅವರು ಯಾವ್ಯಾವ ರೀತಿ ಮಾತಾಡ್ತಿದ್ದಾರೆ ಬೇಕಂತ ಎಲ್ಲರ ಹತ್ರ ಜಗಳಕ್ಕೆ ಹೋಗ್ತಿದ್ದಾರೆ. ಇವಾಗ ಅವ್ರ ಬಗ್ಗೆ ಏನ್ ನಡೀತಿದೆ ಅದನ್ನ ಹೇಳ್ತೀವಿ. ಸೊ ವೀಕ್ಷಕರೇ, ಸದ್ಯ ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ, ಮಸ್ತ್ ಆಗಿದೆ. ಆದ್ರೆ ಇಲ್ಲಿ ಈ ಎಲ್ಲ ಜಗಳ ಮುಗಿದ್ಮೇಲೆ ಇಲ್ಲಿ ಎಲ್ಲರೂ ಕೂಡ ಹೋಗ್ತಾರೆ. ಹೋದ್ರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರು ಸುಮ್ಮನೆ ಬಿಡಲ್ಲ. ಯಾಕಂದ್ರೆ ಇಲ್ಲಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಆದ್ರೆ ಇವೆಲ್ಲ ಜಗಳ ಮುಗಿದ ತಕ್ಷಣ ವಾಪಸ್ ಹೋಗಿದ್ದವ್ರನ್ನ ಇಲ್ಲಿ ಕಾವ್ಯ ಅವ್ರು ಬರ್ತಾರೆ. ವಾಪಸ್ ಬಂದಿದ ತಕ್ಷಣ ನೀನು ಏಗಿ ಅಂತ ಬೇಡ ಮಾತಾಡಬೇಡ, ಏಗಿ ಅಂತ ಅಂದ್ಬಿಟ್ಟು ಮಾತಾಡಬೇಡ ಅಂತ ಅಂತಾರೆ. ಸ್ವಲ್ಪ ಈ ಪದನ ಇಲ್ಲಿ ಸೇರಿಸಿದ್ರೆ ಏನಾಗುತ್ತೆ ಗೊತ್ತಾ? ಸುಮ್ಮನೆ ನಾನು ತಮಾಷೆಗೆ ಹೇಳ್ತಿರೋದು. ಏಗಿ ಹೇಳಿ ಅಂತ ಅಂದ್ಬಿಟ್ಟು ಕೇಳಿಸ್ಬಿಡುತ್ತೆ. ಪುಣ್ಯ ಅವರು ಏಗಿ ಅಂತ ಅಷ್ಟೇ ಇಲ್ಲಿ ಮಾತಾಡಿದ್ದು, ಆ ಥರ ಎಲ್ಲ ಮಾತಾಡಬೇಡ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಹೇಳ್ತಿದ್ದಾರೆ. ಯಾಕೋ ಮನೆಯಲ್ಲಿ ಸ್ವಲ್ಪ ಇಲ್ಲಿ ಏಕವಚನ ಪದಗಳು ಇಲ್ಲಿ ಅವರು ಕೂಡ ಯೂಸ್ ಮಾಡ್ತಾರೆ, ಮತ್ತೆ ಇಂಗ್ಲಿಷ್ ಪದಗಳನ್ನ ಅವರು ಕೂಡ ಯೂಸ್ ಮಾಡಿ ಬೇರೆಯವರು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಜಗಳ ಮಾಡ್ತಿದ್ದಾರೆ. ನೀನ್ ಬೇಕಿದ್ರೆ ಗಿಲ್ಲಿಗೆ ಬಕೆಟ್ ಹಿಡಿ ಹೋಗ್ಬಿಟ್ಟು ಅಂತ ಹೇಳಿದ್ರು. ಇಲ್ಲಿ ಯಾರು ಬಕೆಟ್ ಹಿಡಿತಿದ್ದಾರೆ, ಯಾರು ಚಮಚ ಆಗಿದ್ದಾರೆ ಅಂತ ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೆ ಗೊತ್ತಿದೆ. ಬಟ್ ಇಲ್ಲಿ ಒಳಗೊಂದು ಹೊರಗೊಂದು ನಾಟಕ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಒಂದು ಹಾಡು ಕೂಡ ಇಲ್ಲಿ ಕೇಳಿರ್ತೀರಾ, ಒಳಗೊಂದು ಹೊರಗೊಂದು ನಾಟಕ ಆಡೋರ್ನೆಲ್ಲ ದೂರ ಇಡು, ಅಲ್ಲೇ ದೂರ ಇಡು ಅಂತ ಅಂದ್ಬಿಟ್ಟು. ಸದ್ಯ ಈಗ ಅಶ್ವಿನಿ ಗೌಡರಿಂದ ಎಲ್ಲರೂ ಕೂಡ ದೂರ ಇದ್ರೆ ತುಂಬಾ ಒಳ್ಳೇದು ಅಂತ ಕೂಡ ಇಲ್ಲಿ ಅನಿಸ್ತದೆ. ಸೊ ವೀಕ್ಷಕರೇ, ಈಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರಾಗ್ಲಿ, ಜಾನ್ವಿ ಅವರಾಗ್ಲಿ ಯಾರು ಬಕೆಟ್ ಹಿಡಿತಿದ್ದಾರೆ, ಇವತ್ತಿಲ್ಲಿ ಕಾಕ್ರೋಚ್ ಸುದ್ದಿಯವರಾಗ್ಲಿ ಅವರು ಕೂಡ ಯಾರಿಗೋ ಬಕೆಟ್ ಹಿಡಿತಿದ್ದಾರೆ. ನಿಮ್ ಪ್ರಕಾರ ಇವಾಗ ಗಿಲ್ಲಿ ನಟ ಅವ್ರಿಗೆ ಕಾವ್ಯ ಅವ್ರು ಏನಾದ್ರು ಬಕೆಟ್ ಹಿಡಿತಿದಾರ ಅನ್ನೋದ್ರ ಬಗ್ಗೆ ಏನಿದೆ, ಮತ್ತೆ ಈ ಪ್ರೋಮೋ ನೋಡಿ ನಿಮಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ವಾರದ ಬಿಗ್ ಬಾಸ್ ಮನೆಯ ಸೀಸನ್ 12 ಮೊದಲನೇ ಕ್ಯಾಪ್ಟನ್ ರಘು ಅವರು ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬರ್ತಾ ಇದೆ. ಪಕ್ಕಾ ಇನ್ಫಾರ್ಮೇಶನ್ ಅಲ್ಲ, ಆಗಿದ್ದಾರೆ. ಕಂತೆಗಳು ಓಡಾಡ್ತಿದೆ. ನೋಡೋಣ ಅವ್ರು ಆಗಿದಾರೋ ಇಲ್ವೋ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಿಮ್ ಪ್ರಕಾರ ಯಾರು ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ. ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವರು ಕ್ಯಾಪ್ಟನ್ ಆಗಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್.
ಯಾಕಂತಂದ್ರೆ ಅವ್ರು ಯಾರಿಗೂ ಕೂಡ ತುಂಬಾ ಓವರ್ ಆಗಿ ಇಲ್ಲಿ ಕೆಲಸ ಹೇಳಕ್ಕೆ ಬರಲ್ಲ. ಬೇಕಂದ್ರೆ ನೀವು ನೋಡ್ಬೋದು ಅಹಂ ಅನ್ನೋದು ಕೆಲವೊಬ್ಬರಲ್ಲಿ ಇದೆ, ನಾನು ಅನ್ನೋದು ಆ ರೀತಿಯಾಗಿ ಇಲ್ಲಿ ರಕ್ಷಿತಾ ಅವರಲ್ಲಿ ಇಲ್ವೇ ಇಲ್ಲ. ಅವ್ರ ಮೈಂಡ್ ಸೆಟ್ ಕೂಡ ಇಲ್ಲಿ ಅಷ್ಟೇ. ಯಾಕಂದ್ರೆ ಹಸದವ್ರಿಗೆ ಊಟ ನೀಡೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಯಾರನ್ನ ಕೇಳಿದ್ರೆ ಸ್ವಲ್ಪ ಇಲ್ಲಿ ಅಯ್ಯೋ ನಾವು ಮನೋಭಾವ ಯಾರಿಗಪ್ಪ ಇದೆ ಅಂತ ಅಂದ್ರೆ ಇಲ್ಲಿ ರಕ್ಷಿತಾ ಅವ್ರಿಗಿದೆ. ಒಂದು ವೇಳೆ ಅವ್ರು ಏನಾದ್ರು ಕ್ಯಾಪ್ಟನ್ ಆದ್ರೆ ಮನೇನ ಯಾವ ರೀತಿ ನಿಭಾಯಿಸ್ತಾರೆ, ಚಿಕ್ಕವರಾಗಿದ್ರು ಕೂಡ ಯಾವ ರೀತಿ ನಿಭಾಯಿಸ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ನಿಮ್ ಪ್ರಕಾರ ಯಾರು ಕ್ಯಾಪ್ಟನ್ ಆದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.